ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಆಸ್ತಿಕ ಮಿತ್ರರೇ, ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರತಕ್ಕಂಥ ಆ ಚೈತನ್ಯ ಸ್ವರೂಪಿಯಿಂದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ವಂದಿಸುತ್ತಾ ಈ ದಿವಸ ನಾವು ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗದ ಶ್ಲೋಕ 27 ಈ ಅಧ್ಯಾಯದ ಕೊನೆಯ ಶ್ಲೋಕ 27 ನಾವು ವಿಚಾರ ಮಾಡೋಣ. ಶ್ಲೋಕ ಈ ರೀತಿ ಇದೆ: ಬ್ರಹ್ಮಣ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ಅಂದರೆ, ಏಕೆಂದರೆ ಅರ್ಜುನ, ನಾಶರಹಿತವಾಗಿರುವ ಹಾಗೂ ಅಮೃತ ಸ್ವರೂಪವಾಗಿರುವ ಬ್ರಹ್ಮಕ್ಕೂ ಶಾಶ್ವತವಾದ ಜ್ಞಾನಕ್ಕೂ ಆತ್ಯಂತಿಕ ಸುಖಕ್ಕೂ ನಾನೇ ಆಶ್ರಯನು ಎಂತಕ್ಕಂಥದ್ದು ಶ್ಲೋಕದ ಅರ್ಥ. ಸ್ನೇಹಿತರೆ, ಈ ನಿಶ್ಚಲ ಭಕ್ತಿ ಯೋಗವೇ, ಅವಿಚಲಿತ ಭಕ್ತಿ ಯೋಗವೇ ಆ ಗುಣತ್ರಯವನ್ನು ದಾಟಲು ಇರತಕ್ಕಂಥ ಒಂದು ಮುಖ್ಯವಾದ ಉಪಾಯ ಅಂತಕ್ಕಂಥ ವಿಷಯವನ್ನು ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ. ಮತ್ತು ಈ ಭಕ್ತಿ ಯೋಗದಿಂದ 3 ಗುಣಗಳನ್ನು ಅಷ್ಟೇ ದಾಟೋದಲ್ಲ, ಮತ್ತು ಇವನು ಬ್ರಹ್ಮಭಾವವನ್ನೇ ಅವನು ಸಾಧಕನು ಪಡೀತಾನೆ ಅಂತಕ್ಕಂಥದ್ದು ಕೂಡ ಹಿಂದಿನ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾರೆ. ಇಲ್ಲಿ ಆತ್ಮ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಆ ಬ್ರಹ್ಮವನ್ನು ತಿಳಿದವನು ಪರಮಾತ್ಮನನ್ನು ತಿಳಿದಂತೆ ಅದು ಹೇಗೆ ಎಂಬುದನ್ನು ಇಲ್ಲಿ ಕೃಷ್ಣನ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತಂದರೆ, ನಾನು ಬ್ರಹ್ಮನಿಗೂ ಆಧಾರವಾಗಿರುವೆನು. ಇಲ್ಲಿ ನಾನು ಅಂತ ಹೇಳಿದ್ರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತ ತಗೋಬೇಕಾಗ್ತದೆ, ಆ ಸಗುಣ ಬ್ರಹ್ಮ ಅಂತ ತಗೋಬೇಕಾಗ್ತದೆ. ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ, ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಇಲ್ಲಿ ಇಬ್ಬರೂ ಒಂದೇ ಅಂತಕ್ಕಂಥ ಮಾತನ್ನು ಭಗವಂತನಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಬ್ರಹ್ಮನಿಗೆ ನಾವು ಈ ನಿರ್ಗುಣ ಮತ್ತು ಸಗುಣ ಎಂದು ಕರೆಯುವ 2 ಆಯಾಮಗಳಿವೆ. ಅಂದರೆ ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಅಂತಕ್ಕಂಥ ಎರಡು ರೀತಿ 2 ಆಯಾಮಗಳಿವೆ ನಾವು ಕರೀತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ. ಅವನು ನಿರಾಕಾರನೂ ಹೌದು ಮತ್ತು ಬ್ರಹ್ಮ ಸಾಕಾರನೂ ಹೌದು ಆಗಿರ್ತಾನೆ. ಬ್ರಹ್ಮ ಮತ್ತು ಅವನ ಶಕ್ತಿ ಬೇರೆ ಬೇರೆ ಅಲ್ಲ, 2 ಒಂದೇ ಆಗಿರ್ತದೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ, ಸುರುಳಿ ಸುತ್ತಕೊಂಡು ಮಲಗಿರ್ತಕ್ಕಂಥ ಹಾವೇ ಅದು ನಿರ್ಗುಣ ಬ್ರಹ್ಮ ಅಂತನೋ, ಚಲಿಸುತ್ತಿರ್ತಕ್ಕಂಥ ಹಾವೇ ಸಗುಣ ಬ್ರಹ್ಮ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಅವ್ರು ಕೊಡ್ತಾರೆ. ಈ ನಾಮರೂಪಗಳಿರ್ತಕ್ಕಂಥ ಈ ವಿಶ್ವವು ಸಗುಣ ಬ್ರಹ್ಮ ಮತ್ತು ನಾಮರೂಪಗಳನ್ನು ಮೀರಿದ ಅದೇ ವಿಶ್ವವೇ ನಿರ್ಗುಣ ಬ್ರಹ್ಮ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಬರ್ತದೆ. ತತ್ವತಃ ಭಗವಂತ ಅಥವಾ ಈಶ್ವರ ಮತ್ತು ಬ್ರಹ್ಮ ಎರಡಲ್ಲ, ಒಂದೇ ಆಗಿದೆ. ನಿಜವಾಗಿ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತಕ್ಕಂಥ 2 ಬ್ರಹ್ಮಗಳಿಲ್ಲ, 2 ಆಯಾಮಗಳಷ್ಟೇ. ಅದರಿಂದ ಜ್ಞಾನದ ದೃಷ್ಟಿಯಿಂದ ಬ್ರಹ್ಮವಿದೆ, ಭಕ್ತಿಯ ದೃಷ್ಟಿಯಿಂದ ಭಗವಂತನಿದ್ದಾನೆ ಅಂತಕ್ಕಂಥದ್ದು. ಭಗವಂತ ಶ್ರೀಕೃಷ್ಣನ ಬೇರೆ, ಬ್ರಹ್ಮ ಬೇರೆ ಅಂತಕ್ಕಂಥದ್ದು ಭೇದವಿಲ್ಲ. ಆ ಶ್ರೀಕೃಷ್ಣನೇ ಭಗವಂತನಾಗಿದ್ದಾನೆ, ಬ್ರಹ್ಮನಾಗಿದ್ದಾನೆ ಅಂತಕ್ಕಂಥದ್ದು. ಈ ಶ್ಲೋಕದಲ್ಲಿ ಬ್ರಹ್ಮವು ಎಂತಹದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಅದು ಅಮೃತ, ಅಂದರೆ ನಾಶವಿಲ್ಲದ್ದು, ಅವ್ಯಯ, ಬದಲಾವಣೆ ಇಲ್ಲದ್ದು, ಶಾಶ್ವತ ಅಂದರೆ ನಿತ್ಯವಾದದ್ದು ಅಂತಕ್ಕಂಥ ಒಂದು 3 ವಿಶೇಷಣೆಗಳನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಆ ಶ್ರೀಕೃಷ್ಣನೇ ಆ ಬ್ರಹ್ಮ, ಅವಿನಾಶಿ, ಅವ್ಯಯಿ ಮತ್ತು ಅಮೃತನಾಗಿದ್ದಾನೆ. ಮತ್ತು ಇಲ್ಲಿ ಅಮೃತಸ್ಯ ಅವ್ಯಯಸ್ಯ ಚ ಅಂತ ಹೇಳ್ತಾನೆ. ಅವಿನಾಶಿ ಅಮೃತದ ಅಧಿಷ್ಠಾನವು ನಾನೇ ಆಗಿದ್ದೇನೆ. ನನ್ನ ಅಧಿಷ್ಠಾನವೇ ಅವಿನಾಶಿ ಅಮೃತವಾಗಿದೆ. ಯಾವನು ಅಮೃತನಾಗಿರ್ತಾನೋ ಅವನು ಜನನ ಮರಣದ ಚಕ್ರದಿಂದ ಅವನು ಚಕ್ರಕ್ಕೆ ಸಿಕ್ಕುವುದಿಲ್ಲ. ಅವನು ತ್ರಿಕಾಲಕ್ಕೂ ನಿತ್ಯ ಸಾಕ್ಷಿಯಾಗಿರ್ತಾನೆ. ಆ ಬ್ರಹ್ಮವು ಅದು ನಾನೇ ಆಗಿದ್ದೇನೆ ಅಂತಕ್ಕಂಥದ್ದು ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಅವ್ಯಯ ಅಂತಕ್ಕಂಥ ಒಂದು ವಿಶೇಷಣ. ಅವ್ಯಯ ಅಂತ ಅಂದರೆ ಬದಲಾವಣೆ ಇಲ್ಲದೆ ಇರತಕ್ಕಂಥದ್ದು ಅಂತ. ಈ ಪ್ರಪಂಚದಲ್ಲಿ ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲವೂ ಬದಲಾವಣೆಗೆ ನಮಗೆ ಒಳಗಾಗ್ತಾ ಇರ್ತದೆ. ಆದರೆ ಪ್ರಪಂಚ ಭಗವಂತನನ್ನು ಮಾತ್ರ ಬದಲಾವಣೆಗೆ ಅವನು ಒಳಗಾಗೋದಿಲ್ಲ. ಅವನು ಚಕ್ರದ ಮಧ್ಯದಲ್ಲಿರ್ತಕ್ಕಂಥ ಒಂದು ಗೂಟದಂತೆ ಇರ್ತಾನೆ. ಆ ಚಕ್ರ ಸುತ್ತಾ ಇರ್ತದೆ, ಉರುಳ್ತಾ ಇದ್ರೂ ಕೂಡ ಮಧ್ಯದಲ್ಲಿರ್ತಕ್ಕಂಥ ಗೂಟ ಅದು ಸ್ಥಿರವಾಗಿರ್ತದೆ. ಅದೇ ರೀತಿ ಈ ನಾಮರೂಪದ ಚಕ್ರ ಬಿಡುವಿಲ್ಲದೆ ಸುತ್ತಾ ಇದೆ, ಆದರೆ ಅದರಿಂದ ಬಿಡುವಿಲ್ಲದೆ ಬದಲಾವಣೆಗೆ ಒಳಗಾಗುತ್ತದೆ. ಅದರ ಆಧಾರವಾಗಿರ್ತಕ್ಕಂಥ ಆ ಪರಮಾತ್ಮನೊಬ್ಬನೇ ಬದಲಾವಣೆಗೆ ಒಳಗಾಗದೇ ಇರತಕ್ಕಂಥವನು. ಆ ಅವ್ಯಯನು ಆ ಪರಮಾತ್ಮನೊಬ್ಬನೇ, ಅವನು ನಾನೇ ಆಗಿದ್ದಾನೆ ಅಂತಕ್ಕಂಥದ್ದು ಭಗವಂತ ಹೇಳ್ತಿದ್ದಾನೆ. ಇನ್ನು ಶಾಶ್ವತ, ಇದೊಂದು ವಿಶೇಷಣ. ಅಂದರೆ ಬ್ರಹ್ಮವು ಶಾಶ್ವತವಾಗಿರ್ತಕ್ಕಂಥದ್ದು, ಅದು ನಾನೇ ಆಗಿದ್ದೇನೆ ಅಂತಕ್ಕಂಥದ್ದು. ಇನ್ನು ಶಾಶ್ವತಸ್ಯ ಚ ಧರ್ಮಸ್ಯ ಅಂತ ಹೇಳಿದ್ರೆ,
ಸನಾತನ ಧರ್ಮದ ಆಧಾರವು ನಾನೇ ಆಗಿದ್ದೇನೆ. ನಾನೇ ಸನಾತನ ಧರ್ಮದ, ನನ್ನ ಆಧಾರವು ಸನಾತನ ಧರ್ಮವೇ ಆಗಿದೆ. ಸನಾತನ ಧರ್ಮ ಮತ್ತು ನಾನು ಎರಡಾಗಿರದೆ ಒಂದೇ ಆಗಿದೆ ಅಂತಕ್ಕಂಥದ್ದು. ನನ್ನ ಧರ್ಮವು ನನ್ನ ಸ್ವರೂಪವೇ ಆಗಿದೆ, ಸನಾತನ ಧರ್ಮವೇ ನನ್ನ ಸ್ವರೂಪ ಆಗಿದೆ ಅಂತಕ್ಕಂಥದ್ದು ಭಗವಂತ ಹೇಳ್ತಿದ್ದಾನೆ. ಮತ್ತು ಸುಖಸ್ಯ ಐಕಾಂತಿಕಸ್ಯ ಚ ಅಂತ ಅಂದರೆ ಈ ಸುಖದ ಆಧಾರವೂ ಕೂಡ ನಾನೇ ಆಗಿದ್ದೇನೆ. ಸುಖಕ್ಕೆ ಆಧಾರ ನಾನೇ ಆಗಿದ್ದೇನೆ, ನನ್ನ ಸ್ವರೂಪವೇ ಸುಖ ಆಗಿದೆ. ಈ ಐಕಾಂತಿಕ ಸುಖ ಅಂತ ಹೇಳಿದ್ರೆ ವಿಷಯಜನ್ಯ ಸುಖ ಅಲ್ಲ, ಅಂದರೆ ನಿರ್ವಿಷಯ ಸುಖ ಅದು ನಾನೇ ಆಗಿದ್ದೇನೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿ ಭಗವಂತನ ಉಪಾಸನೆ ಮಾಡೋದ್ರಿಂದ ಅವನು ಬ್ರಹ್ಮಪ್ರಾಪ್ತಿಯಾಗ್ತಾನೆ, ಅವನು ಗುಣಾತೀತನಾಗಿ ನಿರ್ವಿಕಲ್ಪ ಬ್ರಹ್ಮನೇ ಆಗ್ತಾನೆ ಅಂತಕ್ಕಂಥದ್ದು ಈ ಶ್ಲೋಕದ ಒಂದು ಸಂದೇಶ ಅಂತ ಮಾತನ್ನು ಹೇಳ್ತಾ, ಇದು ಕೊನೆಯ ಶ್ಲೋಕ, ಅಧ್ಯಾಯದ ಕೊನೆಯ ಶ್ಲೋಕ ಇರೋದ್ರಿಂದ ಅದನ್ನು ಮುಕ್ತಾಯ ಮಾಡ್ತಿದ್ವಿ. ಓಂ ತತ್ಸತಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೇ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಾರ್ಪಣಮಸ್ತು.